ಅದು ಭೂಗೋಳಶಾಸ್ತ್ರದ ತರಗತಿ ಆರಂಭದಲ್ಲೇ ಗುರುಗಳು ಶಿಷ್ಯರನ್ನು ಒಂದು ಪ್ರಶ್ನೆ ಕೇಳ್ತಾರೆ. ಜಗತ್ತಿನ 7 ಅದ್ಭುತಗಳು ಯಾವುವು? ಬರೆದು ತನ್ನಿ. ಮಕ್ಕಳೆಲ್ಲ ಬರೆದು ತಂದರು. 1 ಈಜಿಪ್ಟಿನ ಪಿರಮಿಡ್, 2 ಭಾರತದ ತಾಜ್ ಮಹಲ್, 3 ಚೀನಾದ ಗೋಡೆ, 4 ಪೀಸಾದ ವಾರುಗೋಪುರ, 5 ಕಾಂಬೋಡಿಯಾದ ಅಂಕೋರ್ ವಾಟ್. ಹೀಗೆ ಬರೆದು ತರ್ತಾರೆ. ಒಂದೊಂದೇ ನೋಡ್ತಾರೆ ಗುರುಗಳು. ಒಬ್ಬ ಹುಡುಗಿ ಬರೆದು ತಂದ ಪಟ್ಟಿ. ಒಬ್ಬಳು ಶಾಂತ ಸ್ವಭಾವದ ಹುಡುಗಿ, ಸಮಾಧಾನದ ಹುಡುಗಿ. ಆಕೆ ಕೊಟ್ಟ ಪಟ್ಟಿಯಲ್ಲಿ ಏನಿರಲಿಲ್ಲ, ಖಾಲಿ ಹಾಳೆ. ಆಶ್ಚರ್ಯ ಆಯಿತು. ಗುರುಗಳು ಆಕೆಯನ್ನು ಕೇಳ್ತಾರೆ, ಏನು ಸಮಸ್ಯೆ ನಿಂದು, ಯಾಕೆ ಖಾಲಿ ಹಾಳೆ ಕೊಟ್ಟೆ? ಆಕೆ ಹೇಳ್ತಾಳೆ, ಸ್ವಲ್ಪ ಯೋಚನೆ ಮಾಡಿ ಆರಿಸೋಕೆ ಕಷ್ಟ ಆಯಿತು ನನಗೆ. ತುಂಬ ಇದೆ ಅದ್ಭುತಗಳು ಪ್ರಪಂಚದಲ್ಲಿ. ನಿಮ್ಮ ಮನಸ್ಸಿಗೆ ಏನು ಬಂತು ಬರೆಯೋದು ನಾನು. ಗುರುಗಳು ಹೇಳಿದರು. ಒಂಚೂರು ಯೋಚನೆ ಮಾಡಿದ್ಲು ಆಕೆ, ಬರೆಯೋಕ್ಕೆ ಶುರು ಮಾಡಿದ್ಲು. ಜಗತ್ತಿನ ಒಂದೇ ಅದ್ಭುತ, ಜಗತ್ತಿನ ಒಂದನೇ ಅದ್ಭುತ ನಾನು ನೋಡಬಲ್ಲೆ. 2ನೇದು ನಾ ಕೇಳಬಲ್ಲೆ. 3ನೇದು ನಾ ಮುಟ್ಟಬಲ್ಲೆ. 4ನೇದು ನಂಗೆ ನಡೆಯೋಕ್ಕೆ ಬರುತ್ತೆ. ಒಂದು ಕ್ಷಣ ಸುಮ್ಮನಿದ್ಲವಳು. ಆಮೇಲೆ ಮತ್ತೆ ಮುಂದುವರಿಸ್ತಾಳೆ, ನಾ ನಗಬಲ್ಲೆ, ನಾ ಅನುಭವಿಸಬಲ್ಲೆ ಎಲ್ಲವನ್ನು ಅಂತ. ಕೊಟ್ಟ ಕೊನೆಯ ಅದ್ಭುತ, ಬಹುಶಃ ಶ್ರೇಷ್ಠ ಅದ್ಭುತ, ಐ ಕ್ಯಾನ್ ಲವ್. ನಾ ಪ್ರೀತಿಸಬಲ್ಲೆ. ಈ ಜಗತ್ತನ್ನು, ಜೀವಗಳನ್ನು, ಪ್ರಕೃತಿಯನ್ನು, ಎಲ್ಲವನ್ನು ಪ್ರೀತಿಸಬಲ್ಲೆ. ಇದಕ್ಕಿಂತ ದೊಡ್ಡ ಅದ್ಭುತ ಬೇರೆ ಯಾವುದಾದ್ರು ಇದೆ ಅಂತ ನಂಗೆ ಅನಿಸ್ತಾ ಇಲ್ಲ ಅಂತ ಆಕೆ ಹೇಳ್ತಾಳೆ. ಕೊನೆಯಲ್ಲಿ ಇಡೀ ತರಗತಿ ಶಾಂತ ಆಯಿತು, ಅಂತರ್ಮುಖ ಆಯಿತು. ಹೌದು, ಎಷ್ಟೋ ಸತಿ ಏನಾಗುತ್ತೆ ಅಂದರೆ, ದೇವರು ನಮಗೆ ಕೊಟ್ಟಿರತಕ್ಕಂಥ ಈ ಅದ್ಭುತಗಳನ್ನು ಮರೆತು ಹೊರಗಡೆ ಎಲ್ಲೋ ಅದ್ಭುತಗಳನ್ನು ಹುಡುಕ್ತಾ ಇರ್ತೇವೆ ನಾವು. ಆ ಅದ್ಭುತ ಯಾವುದೂ ಅದ್ಭುತ ಅಲ್ಲ. ಎಲ್ಲಕ್ಕಿಂತ ದೊಡ್ಡ ಅದ್ಭುತ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಈ ಶಕ್ತಿಗಳು. ಇದು ಪವಾಡ ಇದು. ಆದರೆ ನಮ್ಮ ಅಂಗ ಆಗಿಬಿಟ್ಟಿರೋದ್ರಿಂದ, ನಮ್ಮ ಜೀವನದ ಒಂದು ಭಾಗ ಆಗಿಬಿಟ್ಟಿರೋದ್ರಿಂದ ನಮಗೆ ತುಂಬ ಸಹಜ ಅಂತ ಅನಿಸ್ಬಿಟ್ಟಿದೆ, ಏನಲ್ಲ ಅಂತ ಅನಿಸ್ಬಿಟ್ಟಿದೆ. ಒಂದು ಸಾರಿ ನಮ್ಮನ್ನು ನಾವು ನೋಡಿಕೊಂಡ್ರೆ, ನನಗೆ ನಾನೇ ಸೋಜಿಗ, ನನಗಿಂತ ದೊಡ್ಡ ಸೋಜಿಗ, ದೇವರು ನನಗೆ ಕೊಟ್ಟ ಶಕ್ತಿಗಳಿಗಿಂತ ದೊಡ್ಡ ಸೋಜಿಗ ಬೇರೆ ಯಾವುದೂ ಇಲ್ಲ. ಅಭಿಮಾನ ಪಡು, ಹೆಮ್ಮೆ ಪಡು, ಬಳಸು, ನಿನ್ನ ಒಳ್ಳೆಯದಕ್ಕೆ ಬಳಸು, ಜಗತ್ತಿನ ಒಳ್ಳೆಯದಕ್ಕೆ ಬಳಸು. ನೀನೇ ಸೋಜಿಗ, ಜಗತ್ತನ್ನು ಸೋಜಿಗವಾಗಿ ನೀನು ಈ ಸೋಜಿಗಳ ಮೂಲಕವಾಗಿ ಮಾರ್ಪಡಿಸಬಲ್ಲೆ. ಹರೇ ರಾಮ್.